ಹೇಳಿರಿ 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 ಹೇಳಿರಿ. ಯಾರು ತಾಕತ್ತಿರುತ್ತೋ ಅವ್ರಿಗೆ ವಿನ್ನು. ನಮ್ಮ ಹಳ್ಳಿ ಸೊಗಡಿನ ಈ ತರ ಕ್ರೀಡೆಗಳು ಭಾರತದಲ್ಲಿ ಕಮ್ಮಿ ಜಾಗದಲ್ಲಿ ನೋಡಕ್ ಸಿಗೋದು. ಈ ತರ ಕ್ರೀಡೆಗಳು ಜಾಸ್ತಿ ಆಡಬೇಕು. ಏನಕ್ಕೆ ಅಂದ್ರೆ ಅವರು ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಆಡಬೇಕು. ಗೆಲುವು ಸೋಲು ಆಮೇಲೆ ಈ ತರ ಫಿಸಿಕಲ್ ಫಿಟ್ನೆಸ್ ಆಟಗಳು ತಿಂಗಳಿಗೆ 2 ಸತಿನಾರು ಪ್ರಾಯೋಜಕರು ಆಯೋಜಿಸ್ಬೇಕು. ಏನಕ್ಕೆ ಅಂದ್ರೆ ನಮ್ಮ ಯುವ ಪೀಳಿಗೆ ಫಿಟ್ನೆಸ್ ಕಡೆ ಗಮನ ಕಮ್ಮಿ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಈ ತರ ಕ್ರೀಡೆಗಳನ್ನ ಜಾಸ್ತಿ ಮಾಡಬೇಕು. ಈ ತರ ಜಾತ್ರಾ ಮಹೋತ್ಸವದಲ್ಲಿ ಮಾತ್ರ ಈ ತರ ಕ್ರೀಡೆಗಳು ನೋಡಕ್ ಸಿಗುತ್ತೆ. ಈಗ ಸಿಟಿ ಕಡೆ ಎಲ್ಲ ಫಿಟ್ನೆಸ್ ಅನ್ನೋದೇ ಕಮ್ಮಿ ಆಗ್ಬಿಟ್ಟಿದೆ. ಆ ಜಂಕ್ ಫುಡ್ಗಳು ಅದೇ ಜಾಸ್ತಿ ಆಗಿದೆ. ಈ ತರ ಫಿಟ್ನೆಸ್ ಇರೋ ಕ್ರೀಡೆಗಳು ಆಡ್ಬೇಕು ಜಾಸ್ತಿ ನಮ್ಮ ಯಂಗ್ಸ್ಟರ್ಸು. ಎಸ್ಪೆಷಲಿ ಅವರು 7-8 ವರ್ಷ ಆದ್ಮೇಲೆ ಅವ್ರು ಫಿಟ್ನೆಸ್ ಕಡೆ ಗಮನ ಕೊಡಬೇಕು. ಹಾಗೆ ಓದು ಸೆಕೆಂಡ್ರಿ, ಫಸ್ಟ್ ಫಿಟ್ನೆಸ್, ಆಮೇಲೆ ಓದು ತಾನಾಗೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಆದ್ಮೇಲೆ ಓದ್ತಾರೆ. ಫಸ್ಟು ದೈಹಿಕ ಶಿಕ್ಷಣ ಮೇನು ನಮ್ಮ ಯಂಗ್ಸ್ಟರ್ಸ್ಗೆ, ಹುಡುಗಿರ್ಗಾಗಿರ್ಬೋದು ಹುಡುಗರ್ಗಾಗಿರ್ಬೋದು. ಈ ತರ ಕ್ರೀಡೆ ಸುಮಾರು ಜನಕ್ಕೆ ನಮ್ಮ ಈಗಿರೋ ಯಂಗ್ಸ್ಟರ್ಸ್ಗೆ ಗೊತ್ತೇ ಇಲ್ಲ ಇದು ಯಾವ ಕ್ರೀಡೆ ಅಂತ. ನೋಡಿ ನೋಡಿ ಹಗ್ಗ ಜಗ್ಗಾಟ ಅಂತ ಇದು ಯಾವ ತರ ಅವರ ದೇಹ ಸಾಮರ್ಥ್ಯನ ತೋರಿಸ್ತಾರೆ ಅಂತ. ಯಾರು ತಾಕತ್ತಿರುತ್ತೋ ಅವ್ರಿಗೆ ವಿನ್ನು. ಹೇಳಿರಿ ಹೇಳಿರಿ ಗ್ರೀನ್ ಮಾರ್ಕ್ ಹೋಗ್ಬೇಕಲ್ಲಿ. ಅವಾಗ ಅವರು ಅದು ದಾಟಿದ್ರೆ ಸೋತ್ರು ಅಂತ ಅರ್ಥ. ಸ್ವಲ್ಪ ಅಷ್ಟೇ ಇರೋದು, ಹೇಳಿದ್ರೆ ಮುಗೀತಿವ್ರು. ಬ್ಯಾಕ್ ಫುಟ್ ಕೊಟ್ಟಿದ್ರು ಇವರು. ಬ್ಯಾಕ್ ಫುಟ್ ಅಲ್ಲಿ ಈ ಕಡೆ ಟೀಮು, ಆ ಕಡೆ ಟೀಮು ಫ್ರಂಟ್ ಫುಟ್ ಅಲ್ಲಿ ಇದೆ. ಇವಾಗ ಇವರು ಡಿಫೆಂಡ್ ಮಾಡ್ಕೋಬೇಕು. ಇವಾಗ ಎಳಿಬೇಕು. ಇವ್ರಿಗೆ ಡಿಫೆಂಡ್ ಮಾಡ್ಕೋಬೇಕಂದ್ರೆ ಕಷ್ಟ ಐತೆ. ಏನಕ್ಕೆ ಅಂದ್ರೆ ಈ ಕಡೆ ತಿರುಗಿ ಡಿಫೆಂಡ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಇವರು ಡಿಫೆಂಡ್ ಮಾಡ್ಕೊಂಡು ಎಳೆದ್ರು ಅಂದ್ರೆ ಒಂಥರ ಗ್ರೇಟ್ ವಿನ್ ಇದು. ಇವ್ರು ಫಸ್ಟೇ ಬ್ಯಾಕ್ ಫುಟ್ ಹೊಟ್ಟೋದ್ರು, ಆದ್ರಿಂದ ಇವ್ರಿಗೆ ಜಯ ಸಿಗ್ಲಿಲ್ಲ. ಈಗ ಇವರು ಈ ಕಡೆ ಡಿಫೆಂಡಿಂಗ್ ಮೋಡ್ ಬಂದ್ರು. ನೋಡೋಣ. ಆ ಗ್ರೀನ್ ಮಾರ್ಕ್ ಇರೋದು ಅಲ್ಲಿ ಯಾರೋ ಇದಲ್ಲ, ಅದನ್ನ ಅವ್ರು ಡಿಫೆಂಡ್ ಮಾಡೋ. ಇವ್ರು ಅಗ್ರೆಸಿವ್ ಮೋಡಲ್ಲಿ ಹೋದ್ರು. ಇವ್ರು ಇವಾಗ ಅಗ್ರೆಸಿವ್ ಮೋಡ್ಗೆ ಹೋದ್ರು. ಇವಾಗ ಇವ್ರು ಹೇಳಿದ್ರೆ ವಿನ್ ಇವ್ರೇನೆ, ಈ ಟೀಮೇನೆ. ನೋಡ್ಬೋದು ಯಾವ ತರ ಕ್ರೀಡೆ ಇದು. ಈ ತರ ಸಾಹಸಮಯ ಕ್ರೀಡೆಗಳು ಜಾಸ್ತಿ ನಡಿಬೇಕು. ಶಕ್ತಿ ಪ್ರದರ್ಶನ ಇದು. ಯಾರಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಆ ಟೀಮ ಈ ಟೀಮ ಕೆಸರಲ್ಲಿ ಕಾಲ್ ಇಟ್ಟು ನಿಲ್ಲೋದು ತುಂಬಾ ಕಷ್ಟ. ಅದು ಗ್ರಿಪ್ ಮಾಡ್ಕೊಂಡು ಎಳಿಬೇಕು ಇವ್ರು. ನೋಡಿ ಎಳಿರಿ 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 ಎಳಿರಿ. ಎಷ್ಟು ನಿಮಿಷ ತಗೋತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಒಂದ್ ಸತಿ ಅವ್ರು ಹೇಳಿದ್ರೆ ಇವ್ರು ಬ್ಯಾಕ್ ಫುಟ್ ಹೋಯ್ತಾರೆ. ಎಳಿರಿ 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 ಎಳಿರಿ. ಏಳು ಜನ ಸೇರಿಸಿ ಆ 7 ಜನ ಎಳಿಬೇಕು ಇವಾಗ. ಐಸಾ ಐಸಾ ಅಂತ ಎಳಿಬೇಕು ಇವಾಗ ಜೋರಾಗಿ. ಇವರೇ ವಿನ್ ಆಗ ಇದ್ರಲ್ಲಿದ್ದಾರೆ. ಏನಕ್ಕೆ ಅಂದ್ರೆ ಟೈಮಿಂಗು ಓಡ್ತಾ ಇದೆ. ಎಳಿರಿ ಎಳಿರಿ
ಸುರತಿಯಿಂದ ಕೂಡಿರುವ ಈ ಸ್ಪರ್ಧೆ ತುಂಬ ಹಣಾರಿಯಿಂದ ಕೂಡಿದೆ. ಅದು ಕೇವಲ ಚಪ್ಪಾಳೆ ಕೊಡಿ, ಅದು ಚಪ್ಪಾಳೆ ಕೊಟ್ಟವರಿಗೆ ಅವಕಾಶ ಬರುತ್ತೆ. ಯಾವ ಊರಿಂದ ಬಂದಿದ್ದೀರ ನೀವು? ಜಯವೇ ನಿನದು ಜಯಿಸೋ